ಬಂದ್ರು ಗುರುವೆ ಬಂದ್ರು. ನಾನು ಅನ್ಕೊಂತಾ ಇದ್ದೆ ಯಾಕೆ ಇಷ್ಟ ದಿವಸ ಆದ್ರೂ ಮುಂದೆ ಒಂದು ಅಪ್ಡೇಟ್ ಕೂಡ ಕೊಟ್ಟಿಲ್ವಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಟೀಮ್ ಇಂದ ಅಂತ. ಕೊನೆಯೂ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಅದರ ರಿಲೀಸ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನನಗೆ ನಾನು ಕೂಡ ತುಂಬಾ ದಿವಸ ಆಯ್ತು ಅನ್ಕೊಂತೀನಿ ವಿಡಿಯೋ ಮಾಡಿ. ಪೆದ್ದಿನೇ ಲಾಸ್ಟ್ನೇದು ಅನ್ಕೊಂತೀನಿ ರಿವ್ಯೂ ಮಾಡಿದ್ದು. ಅದಾದ್ಮೇಲೆ ಯಾವ ವಿಡಿಯೋನು ಕೂಡ ಮಾಡಕ್ಕಾಗಿರ್ಲಿಲ್ಲ, ಯಾಕಂತಂದ್ರೆ ಸ್ವಲ್ಪ ವರ್ಕ್ ಪ್ರೆಷರ್ ಇತ್ತು ಗುರು. ಹಂಗಾಗಿ ಆಗಿರಲಿಲ್ಲ. ಇನ್ಮೇಲಿಂದ ವಿಡಿಯೋಗಳು ಬರ್ತಾನೆ ಇರ್ತವೆ. ಅಂದಂಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಡೇಟ್ ಅನ್ನ ಲಾಕ್ ಅನ್ನ ಮಾಡಿದ್ದಾರೆ. ಅದು ಬೇರೆ ಯಾವ ಡೇಟು ಅಲ್ಲ, 26/8/2026. ಈ ಡೇಟ್ ಮೇಲೆ ಭಾರಿ ಜನಕ್ಕೆ ಕಣ್ಣಿತ್ತು. ಅದ್ರಲ್ಲೂ ಒಂದು ವಾರಕ್ಕೆ ಮುಂಚೆ ಯಾವ್ಯಾವ ಮೂವಿಗಳು ಬರ್ತಾ ಇದಾವೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅದನ್ನ ಯಾಕೆ ಟಾರ್ಗೆಟ್ ಅನ್ನ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ನನಗೆ ಸುಮಾರು ಸತಿ ಪೋಸ್ಟ್ಪೋನ್ ಆಗಿ ಇವಾಗ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಇದಕ್ಕೂ ಏನಾದ್ರು ಪೋಸ್ಟ್ಪೋನ್ ಆದ್ರೆ ಗುರುವೆ, ಇದ್ರ ಮೇಲಿರುವಂತ ಒಂದು ಎಕ್ಸೈಟ್ಮೆಂಟ್ ಅನ್ನೇ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇಷ್ಟೊಂದು ಸತಿ ಪೋಸ್ಟ್ಪೋನ್ ಆದ್ರೆ ಆ ಎಕ್ಸ್ಪೆಕ್ಟೇಷನ್ ಕೂಡ ಅದು ರೀಚ್ ಆಗೋದಿಲ್ಲ ಅನ್ನೋ ಆ ಲೆವೆಲ್ಗೆ ಆಗೋಗ್ಬಿಡುತ್ತೆ. ಹಂಗಾಗಿ ಪ್ಲೀಸ್ ಈ ಸತಿ ಮಾತ್ರ ನೀವು ಮೂವಿನ ರಿಲೀಸ್ ಅನ್ನ ಮಾಡ್ಲೇಬೇಕು, ಅದೇನ್ ಬೇಕಾದ್ರೂ ಆಗ್ಲಿ. ಅಂದಂಗೆ ಈ ಅದೇ ವಾರ ಅಂದ್ರೆ 26 ಇವ್ರು ಬಂದ್ರೆ 21ಕ್ಕೆ ನಮ್ಮ ಅಂದ್ರೆ ತೆಲುಗು ಸ್ಟಾರ್ ನಾನಿ ಆದಂತವ್ರದ್ದು ದ ಪ್ಯಾರಡೈಸ್ ಕೂಡ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಒಂದು ವಾರ ಮುಂಚೆ ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ಇರುಮುಡಿ ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ಜೈಲರ್ ಕೂಡ ಅಲ್ಲೇ ಆಸುಪಾಸಿನಲ್ಲಿ ರಿಲೀಸ್ ಆಗೋ ಎಲ್ಲಾ ಸಾಧ್ಯತೆಗಳು ಇದಾವೆ ಅಂತ ಕೇಳಿ ಬರ್ತಾ ಇದೆ. ಅದಲ್ಲದೆ ಆಗಸ್ಟ್ ನಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ರಿಲೀಸ್ ಆಗ್ತದೆ. ಸಿಕ್ಕಾಪಟ್ಟೆ ಅಂದ್ರೆ ಎಲ್ಲವೂ ದೊಡ್ಡ ಸಿನಿಮಾಗಳೇ. ಅದ್ರ ಮಧ್ಯೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸತಿ ಎಳಿತಾ ಇದ್ದಾರೆ. ನೋಡೋಣ ಹೆಂಗೆ ಹೊಡಿಬಹುದು ಅಂತ. ಅಂದಂಗೆ ಈ ಡೇಟ್ ನ ಯಾಕೆ ಲಾಕ್ ಮಾಡಿದ್ರು? ಇದಕ್ಕೂ ಮುಂಚೆನೆ ರಿಲೀಸ್ ಮಾಡಬಹುದಾಗಿತ್ತಲ್ವಾ? ಅಂದ್ರೆ ಆಗಸ್ಟ್ 15ಕ್ಕೆ ರಿಲೀಸ್ ಮಾಡಿದ್ರೆ ಇನ್ನು ಅನುಕೂಲವಾಗಿ ಇರೋದು. ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬಂದಿರೋದು, ಇನ್ನು ಕೆಲವೊಂದು ರಜೆಗಳು ಸಿಕ್ಕಿರೋದು. 26 ಯಾಕೆ ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಅವತ್ತು ಮುಸ್ಲಿಮ್ಸ್ ಹಬ್ಬ ಇದೆ, ಅಂದ್ರೆ ಈದ್ ಮಿಲಾದ್ ಹಬ್ಬ ಇದೆ ಅವತ್ತು. ಹಂಗಾಗಿ ಮೊದಲನೇದು 26ನೇ ತಾರೀಕು ಬುಧವಾರ ಅನ್ಕೊಂತೀನಿ, ಅವತ್ತು ರಿಲೀಸ್ ಅನ್ನ ಮಾಡ್ತಾ ಇದಾರೆ. ಅದಾದ್ಮೇಲೆ 2-3 ದಿವಸ ಗ್ಯಾಪ್, ಅಂದ್ರೆ ಇನ್ನೇನು ಗುರುವಾರ ಶುಕ್ರವಾರ ಅದ್ ಬಿಟ್ರೆ ಮತ್ತೆ ಶನಿವಾರ ಬರುತ್ತೆ. ಶನಿವಾರ ಬಂದ್ರೆ ಮತ್ತೆ ಭಾನುವಾರ. ಅದಾದ್ಮೇಲೆ ಒಂದ್ ದಿವಸ ಬಿಟ್ಟಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ, ಅದಾದ್ಮೇಲೆ ಶಿಕ್ಷಕರ ದಿನಾಚರಣೆ. ಹಿಂಗೇನೆ ಸಾಲು ಆದಂತ ರಜೆಗಳು ಇರೋ ಕಾರಣ ಇವರು ಆ ಡೇಟ್ ಅನ್ನ ಟಾರ್ಗೆಟ್ ಅನ್ನ ಮಾಡಿರ್ಬಹುದು. ಬಟ್ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ ಇವರು ಇನ್ನೂ ಸ್ವಲ್ಪ ಬೇಗ ಬರ್ಬೋದಾಗಿತ್ತು. ಇಲ್ಲ ಅಂದ್ರೆ ದಸರಾ ರಿಲೀಸ್ ಮಾಡ್ಬಿಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಯಾಕಂತಂದ್ರೆ ಸಾಲು ರಾಜ್ಗಳು ಇರೋದು, ನಮಗೂ ಸಹ ನೋಡೋದಕ್ಕೆ ಒಂದು ಇಂಟ್ರೆಸ್ಟ್ ಅನ್ನೋದು ಬಂದಿರೋದು. ನೋ ಪ್ರಾಬ್ಲಮ್, ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ನಮಗೂ ತುಂಬಾ ಎಕ್ಸೈಟ್ಮೆಂಟ್ ಚೆನ್ನಾಗಿರೋದು. ನೋಡುವ ಈ ಸತಿ ಹೆಂಗೆ ಪ್ರಮೋಷನ್ ಅನ್ನ ಕೊಟ್ಟು ಪೋಸ್ಟ್ಪೋನ್ ಅನ್ನ ಮಾಡ್ತಾರೆ ಅಂತ. ಹೊಸತಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಏನೋ ಶುರುವಾಗಿತ್ತು, ಬಟ್ ಅಷ್ಟೊತ್ತಿಗೆ ಪೋಸ್ಟ್ಪೋನ್ ಅಂತ ಸೌಂಡ್ ಬಂತು, ಸುದ್ದಿ ಕೇಳಿಸ್ತು, ಆ ಎಕ್ಸೈಟ್ಮೆಂಟ್ ಹೊರಟೋಯ್ತು. ಈ ಸತಿ ಆತರ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಅವ್ರು ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ರು ಅದನ್ನ ಮಾಡಿದಾರೆ ಅಂತ ಅನ್ಕೊಂತೀನಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾಕಂತಂದ್ರೆ ಅವ್ರು ಮಾಡಿದಂತ ಕೆಲ್ಸಗಳು ನಿಮ್ಗೆ ಗೊತ್ತಿದಾವೆ. ಏನಪ್ಪಾ ಅಂತಂದ್ರೆ ಅವರು ಯು ಎಸ್ ಎ ನಲ್ಲಿ ಇದ್ದಂತ ಒಂದು ಮ್ಯಾಗಝಿನ್ ಅಲ್ಲಿ ಅವ್ರು ಬಂದಿದ್ದಾಗಿರ್ಬೋದು, ಅಥವಾ ಪಬ್ಜಿ ಅಲ್ಲಿ ಅವ್ರದೇ ಆದಂತ ಒಂದು ಸ್ಟಾರ್ಡಮ್ ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾಗಿರ್ಬಹುದು, ಅಥವಾ ಅವ್ರು ಬೇರೆ ಏನ್ ಅನ್ಕೊಂಡಿದಾರೋ ಅದೆಲ್ಲ ಕೂಡ ಮಾಡಿಕೊಂಡು ಬರ್ತಾ ಇದಾರೆ ಅಂತ ಅನ್ಕೊಂತೀನಿ. ನನಗೆ ಕನ್ನಡದಲ್ಲಿ ಯಾವುದೇ ತರದ್ದು ದೊಡ್ಡ ಸಿನಿಮಾಗಳು ಕೂಡ ಬರ್ಲಿಲ್ಲ. ಧ್ರುವ ಸರ್ಜಾ ಅವ್ರು ಬಂತು, ಅದು ಫ್ಯಾನ್ ವಾರ್ ಇಂದ ಅದು ಇಳಿಯಾದತ್ಲಾಗ ಹೇಳೋದೇ ಬೇಡ. ಇನ್ನು ಅದ್ ಬಿಟ್ರೆ ಕರಾವಳಿ ಮೂವಿಯ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅವರು ಕೂಡ ಸೋ ಯಾವ ದಿನಾಂಕ ಬಂದಿತ್ತು ಅಂದ್ರೆ ಜುಲೈ 24ಕ್ಕೆ ಕರಾವಳಿ ಮೂವಿ ಬರ್ತಾ ಇದೆ ಅಂತ ಒಂದು ರಿಲೀಸ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಆಫ್ ಕೋರ್ಸ್ ನಾನು ಕೂಡ ಆ ಮೂವಿಗೆ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅದೊಂದು ಕರಾವಳಿ ಕಥೆಯನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಪ್ರಜ್ವಲ್ ದೇವರಾಜ್ ಅವರು ಆ ಮೂವಿ ಮೂಲಕ ಕಮ್ ಬ್ಯಾಕ್ ಕೂಡ ಆಗ್ತಾರೆ ಅಂತ ಅನ್ಕೊಂತೀನಿ ನಾನು. ನಂಗೆ ಇಷ್ಟೇನೆ ಈ ರಿಲೀಸ್ ಡೇಟ್ ಬಗ್ಗೆ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಈ ಸತಿ ಯಾವ್ದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ ಅಂತ ನಾನು ಅನ್ಕೊಂತೀನಿ. ಅಕಸ್ಮಾತ್ ಏನಾದ್ರು ಪೋಸ್ಟ್ಪೋನ್ ಆದ್ರೆ ಈ ಮೂವಿ ಕಡೆಯಿಂದ ಯಾವ್ದೇ ಅಪ್ಡೇಟ್ ಬಂದ್ರು ಕೂಡ ನಾನು ವಿಡಿಯೋ ಮಾಡೋದಿಲ್ಲ. ಡೈರೆಕ್ಟ್ ಮೂವಿ ನೋಡ್ಬಿಟ್ಟೆ ರಿವ್ಯೂ ಅನ್ನ ಮಾಡ್ತೀನಿ. ಅದ್ ಬಿಟ್ರೆ ರಿಲೀಸ್ ಆಗಿರ್ಬೋದು ಅಥವಾ ಸಾಂಗ್ ಬಂತು ಟ್ರೈಲರ್ ಇದ್ಯಾವ್ದು ರಿವ್ಯೂ ಅನ್ನ ಮಾಡೋದಿಲ್ಲ ಗುರುವೆ. ಡೈರೆಕ್ಟ್ ಮೂವಿಗೆ ಹೋಗ್ತೀನಿ, ಮೂವಿ ನೋಡಿ ನಿಮ್ಗೆ ರಿವ್ಯೂ ಅನ್ನ ತಲುಪಿಸ್ತೀನಿ. ಇಷ್ಟೇನೆ ನಾನು ಟಾಕ್ಸಿಕ್ ರಿಲೀಸ್ ಡೇಟ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದು. ನನಗೆ ಕನ್ನಡದಲ್ಲಿ ದೊಡ್ಡ ಸ್ಟಾರ್ ಗಳ ಯಾವ ಮೂವಿ ಕೂಡ ಬರ್ತಲ್ಲ. ನೋಡುವ ಮುಂದೆ ಏನಾಗಬಹುದು ಕತೆ ಅಂತ. ನನಗೆ ಮುಂದಿನ 6 ತಿಂಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾವ ಮೂವಿಗಳು, ಆ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಟಾಕ್ಸಿಕ್ ಬಂದ್ಮೇಲೆ ಏನಾದ್ರು ಸರಿ ಹೋಗ್ಬೋದು ಅಂತ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಕೈಗೆ ಸಿಗ್ತೀನಿ. ಐ ಸ್ಟಿಲ್ ವಾಚಿಂಗ್.